ನೂತನ ಕಚೇರಿಯಲ್ಲಿ ವಾಯು ಮಾಲಿನ್ಯ ನಿಯಂತ್ರಣ ಜಾಗೃತಿ ಮಾಸಾಚರಣೆ. ಹಸಿರೇ ಉಸಿರು, ವಾಯು ಮಾಲಿನ್ಯ ಆರೋಗ್ಯಕ್ಕೆ ಹಾನಿಕರ. ನ್ಯೂಸ್5ಗೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಕೋನಪಲ್ಲಿ ಗ್ರಾಮದ ಸಮೀಪವಿರುವ ನೂತನ ಎಆರ್ಟಿಒ ಕಚೇರಿಯಲ್ಲಿ ವಾಯು ಮಾಲಿನ್ಯ ಜಾಗೃತಿ ಮಾಸಾಚರಣೆಯನ್ನು ಆಯೋಜಿಸಲಾಗಿತ್ತು. ಸಾರ್ವಜನಿಕರಿಗೆ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ವಿವೇಕಾನಂದ ಅವರು ವಾಯು ಮಾಲಿನ್ಯ ಜಾಗೃತಿ ಮಾಸಾಚರಣೆಯ ಕರಪತ್ರಗಳನ್ನು ಸಾರ್ವಜನಿಕರಿಗೆ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ವಿವೇಕಾನಂದ ವಾಯು ಮಾಲಿನ್ಯ ಜಾಗೃತಿ ಮಾಸಾಚರಣೆಯ ಕರಪತ್ರಗಳನ್ನು ಹಂಚುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ವಾಹನಗಳು ಉಂಟುಮಾಡುವ ವಾಯು ಮಾಲಿನ್ಯದಿಂದ ಭೌತಿಕವಾಗಿ ಮತ್ತು ಜೈವಿಕವಾಗಿ ಪರಿಸರ ಹಾಳಾಗ್ತದೆ. ವಾಯು ಮಾಲಿನ್ಯ ತಡೆಗಟ್ಟಲು ಹೆಚ್ಚು ಗಿಡಮರಗಳನ್ನು ನೆಟ್ಟು ಪೋಷಿಸಬೇಕು ಅಂತ ಹೇಳಿದ ಅವರು, ವಾಹನಗಳನ್ನು ಸುಸಜ್ಜಿತವಾಗಿ ಇಟ್ಕೊಂಡು ವಾಯು ಮಾಲಿನ್ಯವನ್ನು ತಡೆಗಟ್ಟಲು ಸಹಕರಿಸಬೇಕು ಅಂತ ಕೋರಿದ್ರು. ಅತಿಯಾದ ವಾಯು ಮಾಲಿನ್ಯದಿಂದ ಚರ್ಮ ರೋಗ, ಕ್ಯಾನ್ಸರ್ ರೋಗ, ಇತರೆ ಕಾಯಿಲೆಗಳು ಹರಡೋದನ್ನು ತಡೆಯಲು ವಾಯು ಮಾಲಿನ್ಯ ನಿಯಂತ್ರಣ ಅಗತ್ಯ ಇದೆ ಅಂತ ವಿವರಿಸಿದ್ರು. ಇನ್ನು ಈ ಒಂದು ಸಂದರ್ಭದಲ್ಲಿ ಕಚೇರಿಯ ಅಧೀಕ್ಷಕರಾದ ಎಂ ವೇಣುಗೋಪಾಲ್, ಕಚೇರಿಯ ಸಿಬ್ಬಂದಿ ಶ್ರೀನಿವಾಸ್, ಅಬ್ದುಲ್ ಖಾದರ್ ವಲಿ, ಪ್ರವೀಣ್ ಕುಮಾರ್ ಜೆ, ನಂಜಾರೆಡ್ಡಿ, ಮಂಜುನಾಥ್, ನಜ್ಮಾ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರುಗಮಲ್ಲ ಮುಸ್ತಫಾ, ಲಾರಿ ಮಾಲೀಕರಾದ ಅನಂತ್ ಕುಮಾರ್, ರಾಜಸ್ವಾಮಿ, ಅಶ್ರಫ್, ಸಾದಿಕ್, ಸಲ್ಮಾನ್, ರಾಜಾರೆಡ್ಡಿ, ಉದಯ, ಅಶೋಕ್, ಹೋಂಗಾರ್ಡ್ ಮಂಜುನಾಥ್, ಮುನೇಂದ್ರ, ಮಹೇಂದ್ರ, ಗೋಪಾಲ್, ಗೋವಿಂದ್, ರಾಜು ಸೇರಿದಂತೆ ಇನ್ನೂ ಹಲವರು ಭಾಗವಹಿಸಿದ್ರು. ವಿಮಲಾ ದೀಪಕ್, ನ್ಯೂಸ್5 ಚಿಂತಾಮಣಿ. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್5. ವಾಹನಗಳಿಂದ ಆಗ್ತಾ ಇರೋಂಥ ವಾಯು ಮಾಲಿನ್ಯ ತಡೆಗಟ್ಟಲು ಯಶಸ್ವಿ ಆಗಬಹುದು ಅಂತ ನಾವು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಇವತ್ತು ನೋಡಿದ್ರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಲಿ, ಈ ನಮ್ಮ ಕಚೇರಿ ಪರಿಸರ ತಗೊಂಡ್ರೆ ನೀವು ಭಾಳ ಒಳ್ಳೆ ಗಾಳಿ ಇದೆ ಇಲ್ಲಿ ಅಂತ ಹೇಳ್ಬೋದು. ಬಟ್ ನೀವು ಸಿಟಿ ಒಳಗೆ ಚಿಂತಾಮಣಿಯಲ್ಲಿ ಹೋಗಿ ಸಿಗ್ನಲ್ಗಳಲ್ಲಿ ನಿಂತಾಗಲೇ ನಿಮಗೆ ಅದು ಗೊತ್ತಾಗೋದು ಏನು ಪೊಲ್ಯೂಷನ್ದು ಏನು ಪ್ರಾಬ್ಲಮ್ ಇದೆ ಅಂತ. ಯಾಕಂದರೆ ಒಂದ್ಸತಿ ಒಂದು 5 ನಿಮಿಷ ಸಿಗ್ನಲಲ್ಲಿ ನಿಂತರೆ ಸಾಕು, ನಿಮಗೆ ತುರ್ಸಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ, ಸ್ಕಿನ್ ಉರಿತದೆ, ಕಣ್ಣು ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕಣ್ಣು ರೆಡ್ ಆಗುತ್ತೆ. ಇವೆಲ್ಲ ದುಷ್ಪರಿಣಾಮಗಳು. ಮತ್ತು ಇನ್ನು ಕೆಲವಂತೂ ಪೆಟ್ರೋಲಿಂದ ಆಗೋ ಕಾರ್ಬನ್ ಮೊನಾಕ್ಸೈಡಿಂದ ಆಗೋ ಇದಂತೂ ಕ್ಯಾನ್ಸರ್ವರೆಗೂ ಆಗ್ಬೋದು. ವಾಯು ಮಾಲಿನ್ಯದಿಂದ, ವೆಹಿಕಲ್ ಪೊಲ್ಯೂಷನಿಂದ ಕ್ಯಾನ್ಸರ್ವರೆಗೂ ಆಗ್ಬೋದು ಅಂತ ದೃಢಪಟ್ಟಿದೆ. ಆದ್ದರಿಂದ ನಾವು ಆದಷ್ಟು ನಮ್ಮ ಪರಿಸರನ ಚೆನ್ನಾಗಿಟ್ಕೊಂಡು ನಮ್ಮ ಚಿಕ್ಕಬಳ್ಳಾಪುರ, ನಮ್ಮ ಚಿಂತಾಮಣಿ ಕಚೇರಿ ಅಂತೂ ನನ್ನ ತಿಳಿದ ಮಟ್ಟಿಗೆ ನಮ್ಮ ರಾಜ್ಯದಲ್ಲೇ ಇಷ್ಟು ಒಳ್ಳೆ ಕಚೇರಿಯಲ್ಲಿರೋ ಇಂಥ ಒಳ್ಳೆ ಗಾಳಿ ಹಾಗೂ ಗಿಡಗಳು ಎಲ್ಲ ನೂತನವಾಗಿ ಕಚೇರಿ ಓಪನ್ ಆಗಿದೆ. ನಾವು ಮುಂಚೆನೂ ಕಾರ್ಯಕ್ರಮ ಮಾಡಿದ್ದೀವಿ, ಇಲ್ಲಿ ಮುಂದೆನೂ ಮಾಡ್ತೀವಿ. ಈ ಮಾತು ಹೇಳ್ತೀನಿ. ಆಮೇಲೆ ಇಲ್ಲಿ ಬರೋರು ಕೂಡ ಇನ್ನೊಂದು ವಾಯು ಮಾಲಿನ್ಯ ಜೊತೆ ಇನ್ನೊಂದು ರಿಕ್ವೆಸ್ಟ್ ಎಲ್ಲರಿಗೂ, ರೆಗ್ಯುಲರಾಗಿ ಬರೋರಿಗೆ, ದಯವಿಟ್ಟು ಅಲ್ಲಿ ರ್ಯಾಂಪಿಂದ ಕೆಳಗಿಳಿಯಾಗ ಕೈ ಮುಗಿದು ಕೇಳ್ಕೊತೀನಿ, ನಿಧಾನಕ್ಕೆ ಇಳೀರಿ. ಯಾಕಂತ ಹೇಳಿದ್ರೆ ಮೇನ್ ರೋಡಲ್ಲಿ ಬಸ್ಗಳು ಬರ್ತಾ ಇರುತ್ತೆ. ನಾವು ಅದಕ್ಕೆ ನೋಡಿ, ಈಗ ಹೋಗ್ತಾ ಇದೆ ನೋಡಿ, ಅಲ್ಲಿ ನೋಡಿ ಅಲ್ವಾ.